ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಎಲ್ಲರೂ ಹಾಜರಿದ್ದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿರುತ್ತೆ. ಈಗ ನಮ್ಮ ಗಂಗಾವತಿ ನಗರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಎಲ್ಲ ಕಡೆಗೂ ತಮ್ಮ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಈ ಸಾರ್ವಜನಿಕರಿಗೆ ಹಾಗೂ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟಾಗುತ್ತದೆ ಅಂತ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಮಗೆ ಸಾಕಷ್ಟು ಪತ್ರಗಳು ಬಂದಿದ್ದಾವೆ. ಸಂಚಾರ ಸುರಕ್ಷತೆಯಿಂದ ಸಾಕಷ್ಟು ಇದು ಲೆಟರ್ ಬಂದಿದ್ದಾವೆ. ಅದೇ ರೀತಿಯಾಗಿ ಈ ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯದಲ್ಲಿ ಅಂದಮೇಲೆ DSP ಅವರ ಮೇಲೆ, ಆಮೇಲೆ ಮಾನ್ಯ ತಹಸೀಲ್ದಾರ್ ಅವರ ಮೇಲೆ ಸೋಮವಾರಕ್ಕೆ ಬುಕ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ನಗರದಲ್ಲಿ ಬೀದಿಗಳಲ್ಲಿ ಫುಟ್ಪಾತ್ ಮೇಲೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಸ್ಥಳಾಂತರ ಮಾಡುವ ಬಗ್ಗೆ ಅವರು ಶೀಘ್ರವಾಗಿ ವರದಿಯನ್ನು ಸಲ್ಲಿಸಲು ಈಗಾಗಲೇ ತಿಳಿಸುತ್ತಾರೆ. ಅದರ ಪ್ರಕಾರ ಮೊನ್ನೆ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಅದೇ ವಿಷಯವನ್ನು ಚರ್ಚೆ ಮಾಡಲಾಗಿ ಈಗಾಗಲೇ ನಮ್ಮ ಗುಂಡಮ್ಮನ ಮಾರುಕಟ್ಟೆ ಈಗ ಏನು ಗುಂಡಮ್ಮ ಕ್ಯಾಂಪ್ನಲ್ಲಿ ಇದೆ. ಈಗಾಗಲೇ 2020ರ ಕೆಳಗಡೆ ಅದನ್ನು ಶಿಫ್ಟ್ ಮಾಡಲಾಗಿದೆ. 22ರಲ್ಲಿ ಶಿಫ್ಟ್ ಮಾಡಲಾಗಿದೆ. ಆದರೆ ಕೆಲವು ಜನ ಅಲ್ಲಿ ಹೋದ್ರು, ಕೆಲವು ಜನ ಹೋಗಲಿಲ್ಲ. ಬೈ ಪೋರ್ಟಲ್ ಆಗಿ ಅವ್ರನ್ನ ಸ್ಥಳಾಂತರ ಮಾಡಲಾಯಿತು. ಆದರೆ ಅದು ಫಾಲೋಅಪ್ ಮಾಡಲಿಲ್ಲ. ಅದಕ್ಕೆ ಏನಾಯಿತು, ಅದು ಫೇಲ್ಯೂರ್ ಆಯಿತು. ಈಗ ಆ ಥರ ಆಗಲಿಕ್ಕೆ ಅವಕಾಶ ಇಲ್ಲ. ಈಗ ಮಾನ್ಯ ನ್ಯಾಯಾಲಯದಲ್ಲಿ ಒಪ್ಪಂದನ ಹೋಗಲಾಗಿದೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ಪತ್ರಗಳು ಬಂದಿದ್ದಾವೆ. ಸಾಮಾನ್ಯ ಸಭೆಯಲ್ಲಿ ಇದು ನಿರ್ಣಯ ಆಗಿದೆ. ಅದರ ಪ್ರಯುಕ್ತ ಎಲ್ಲ ಸರ್ಕಾರಿ ವ್ಯಾಪಾರಸ್ಥರು, ಆಮೇಲೆ ಮಟನ್ ಮಾರುಕಟ್ಟೆ ಹಾಗೂ ಈ ಚಿಕನ್ ಮಾರಾಟ ಮಾಡೋರೆಲ್ಲ ನಮ್ಮ ಗುಂಡಮ್ಮ ಕ್ಯಾಂಪ್ಗೆ ಸ್ಥಳಾಂತರಾಗಬೇಕು. ಈ ಮೊದಲನೇದಾಗಿ ಈ ಮಟನ್ ಮಾಡುವವರು, ಚಿಕನ್ ಮಾಡುವವರು, ಮಾರಾಟ ಮಾಡುವವರು ಈಗ ನಾವು ಗುಂಡಮ್ಮ ಕ್ಯಾಂಪ್ನಲ್ಲಿ ಈಗಾಗಲೇ ನಡೆದುಕೊಂಡಿದ್ದಾರೆ. ಈ ಮಳಿಗೆಗಳಿಗೆ ಸಂಬಂಧಪಟ್ಟೆ ಮಾಂಸ ಮತ್ತು ಮೀನು ಮಾರಾಟ ಮಳಿಗೆಗಳಲ್ಲಿ ಈಗಾಗಲೇ ನಾಮಕರಣ ಆಗಿದೆ. ಅದರ ಪ್ರಕಾರ ನಾವು ಈಗ ಟೆಂಡರ್ ಅನ್ನು ಕರೆಯಲಾಗುತ್ತೆ. ಈ ಟೆಂಡರ್ನಲ್ಲಿ ತಾವು ಭಾಗವಹಿಸಿ ತಾವು ಟೆಂಡರ್ ಅನ್ನ ಪಡೆದುಕೊಂಡು ಯಾರು ಅದರಲ್ಲಿ ಹೆಚ್ಚುವರಾಗಿ ಅದರ ಪ್ರಕಾರ ಟೆಂಡರ್ ಅನ್ನು ಪಡೆದುಕೊಂಡು ಅದರ ಪ್ರಕಾರ ಮೀನು ಮತ್ತು ಮಾಂಸ ಮಾರಾಟ ಅಂಗಡಿಗಳಲ್ಲಿ ತಮಗೆ ಒಂದು ನಿಗದಿಪಡಿಸಿದ ಒಂದು ಮಳಿಗೆಯಲ್ಲಿ ತಾವು ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಕಾಯಿ ಪಲ್ಯ ಮಾರಾಟ ಮಾಡುವವರು ಮತ್ತೆ ಬೇರೆ ಬೇರೆ ವಿವಿಧ ಒಂದು ರೀತಿಯಲ್ಲಿ ಬೀದಿ ಬದಿಯಲ್ಲಿ ಮಾರಾಟ ಮಾಡುವವರು ಗುಂಡಮ್ಮ ಕ್ಯಾಂಪ್ ಏನಿದೆ ಅದರಲ್ಲಿ ಒಂದು ನಾವು ನೆರಳಿನ ವ್ಯವಸ್ಥೆ ಮಾಡಲಾಗುತ್ತೆ. ಈಗ ಓಪನ್ ಏನಿದೆ ಆ ಓಪನ್ ಇರುವ ಒಂದು ಪ್ರದೇಶದಲ್ಲಿ ಗ್ರೀನ್ ಶೀಟ್ ಹಾಕಿ ಅದರ ಮೇಲೆ ಗ್ರೀನ್ ಬಟ್ಟೆ ಹಾಕಿ ಅದನ್ನ ಕವರ್ ಮಾಡಲಾಗುತ್ತೆ. ಅದೇ ಪ್ರಕಾರ ಬೀದಿ ಬದಿ ವ್ಯಾಪಾರಸ್ಥರೆಲ್ಲರೂ ಅಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾರು ಶಿಫ್ಟ್ ಮಾಡಲ್ಲ, ನಾವು ಅಲ್ಲಿ ಹೋದಾಗ ನಾವು ರಸ್ತೆಯಲ್ಲಿ ಇದ್ದೀವಿ ಅಂತ ಹೇಳಿ ಹೇಳಿದ್ರೆ ಅವರಿಗೆ ಪೊಲೀಸ್ ಇಲಾಖೆಯಿಂದ ಪೋರ್ಟಬಲ್ ಆಗಿ ಅವನ್ನ ರಿಮೂವ್ ಮಾಡಬೇಕಾಗುತ್ತೆ. ಬೀದಿ ಬದಿ ಪ್ಲಾಟ್ಫಾರ್ಮ್ ಮೇಲೆ ಯಾವುದೇ ವ್ಯಾಪಾರಸ್ಥರು ಮಾರಾಟ ಮಾಡುವುದಿಲ್ಲ. ಯಾಕೆಂದ್ರೆ ಇದು ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬಹಳಷ್ಟು ನಿರ್ದೇಶನಗಳು ಬಂದಿದ್ದಾರೆ. ಈ ರೀತಿಯಾಗಿ ನಮಗೆ ಡೈರೆಕ್ಷನ್ ಸಿಗುವ ಪ್ರಕಾರ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಿಮ್ಮನ್ನು ಕರೆಸಿ ತಮಗೆ ಮಾಹಿತಿಯನ್ನು ನಾನು ನೀಡಬೇಕಂತೇಳಿ ಅದಕ್ಕೆ ಗಮನಕ್ಕೆ ತರಬೇಕಂತೇಳಿ ಏಕಾಏಕಿ ತಮ್ಮನ್ನ ಶಿಫ್ಟ್ ಮಾಡೋದು ಬೇಡ, ತಮಗೆ ಮಾಹಿತಿಯನ್ನು ಕೊಡೋಣ ಅಂತೇಳಿ ನಾನು ಇವತ್ತು ತಮ್ಮನ್ನೆಲ್ಲ ಕರೆಸಿರುತ್ತೇನೆ. ಈಗ ನಾವು ಪ್ರೆಸೆಂಟ್ ಆಗಿ ಗುಂಡಮ್ಮ ಮಾರ್ಕೆಟ್ನಲ್ಲಿ ಈ ಹಿಂದೆ ನಾವು ಹರಾಜು ಮಾಡಿ ಮಳೆಗಳನ್ನು ನೀಡಲಾಗಿತ್ತು. ಆದರೆ
ಕಾರ್ಯದರ್ಶಿಗಳು ಕೂಡ ನಿಗದಿಗಳು ಯಾವ ಗೊತ್ತಿಲ್ಲ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಲಾಗಿ ಅದನ್ನು ನಿಗಮನವನ್ನು ಮುಚ್ಚಲಾಗುವಂತ ಮರುಪರಿಶೀಲನೆ ಪಡೆಯಲು ಸಾಮಾನ್ಯರಲ್ಲಿ ಈಗಾಗಲೇ ಅನುಭವವನ್ನು ಪಡೆಯಲಾಗಿದೆ. ಅದರ ಪ್ರಕಾರ ಶಾಲೆಗೆ ಇನ್ನೊಂದು 15 ದಿನಗಳ ಒಳಗಡೆಯಾಗಿ ನಾವು ಟೆಂಡರನ್ನು ಕರೀತೀವಿ. ಅದರ ಪ್ರಕಾರ ನಾವು ಟೆಂಡರನ್ನು ಭಾಗವಹಿಸಿ ಮಹಿಳೆಯರನ್ನು ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ನಾವೆಲ್ಲರೂ ತಮ್ಮ ಒಂದು ವ್ಯಾಪಾರದ ಏನಿದೆ ಅದನ್ನು ಗುಂಡಮ್ಮ ಮಾರ್ಗಕ್ಕೆ ಶಿಫ್ಟ್ ಮಾಡಬೇಕಾದ ಹೇಳಿ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಾಗ ತಮ್ಮ ಕೈಯಿಂದ ಏನಾದರೂ ಮುಸ್ಲಿಂ ಅಥವಾ ಏನಾದರೂ ಇದ್ರೆ ನಮಗೆ ಹೇಳ್ಬೇಕಂತ ನಮ್ಮಲ್ಲಿ ನಾವು ಕೇಳ್ತೀವಿ. ಈಗ ತರಕಾರಿ ಮಾರುಕಟ್ಟೆ ತರಕಾರಿ ಮಾರಾಟ ಮಾಡ್ತಾರಲ್ಲ ಇಟ್ಕೊಂಡು ಆಮೇಲೆ ಅಲ್ಲಿ ಸೈಡಿಗೆ ಮಾರಾಟ ಮಾಡ್ತಾರಲ್ಲ ಅವರೆಲ್ಲ ಎಷ್ಟು 4 ವ್ಯಾಪಾರ ಮಾಡೋದು. ಈಗ ನೀವು ನಿಮಗೆ ಗೊತ್ತಿರೋ ಪ್ರಕಾರ ಈ ಸರ್ಕಾರಿ ಬಡ್ಡಿ ವ್ಯಾಪಾರಸ್ಥರೆಲ್ಲ ಸರ್ಕಾರಿ ವ್ಯಾಪಾರಸ್ಥರನ್ನ ಶಿಫ್ಟ್ ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ ಮೇಲೆ. ಆಮೇಲೆ ಉಳಿದವರು ಏನಿದ್ದಾರೆ ಅವ್ರನ್ನ ಎಲ್ಲಿ ಶಿಫ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಅಲ್ಲೇ ನಮ್ಮ ಮಾರ್ಕೆಟಲ್ಲಿ ನೋಡ್ಕೊಂಡು ಶಿಫ್ಟ್ ಮಾಡಿ. ಬಟ್ ಎಲ್ಲರೂ ಶಿಫ್ಟ್ ಆಗಲೇಬೇಕು. ಎಲ್ಲ ಟೋಟಲ್ ಎಲ್ಲ ಶಿಫ್ಟ್ ಹೌದೌದು ಎಲ್ಲ ನಮ್ಮ ಒಂದು ಮನೆಯ ಓದುತ್ತಲ್ಲ ಅಲ್ಲಿ ವ್ಯಾಪಾರ ಮಾಡುವ ಬೇರೆ ಮೇಲೆ ಭಾಗವಹಿಸಿ ಆ ಮಾಹಿತಿಗಳನ್ನು ನಾವು ವಶ ಮಾಡಿಕೊಂಡು ಅದು ಬೇರೆ ಹೆಸರು ಮಾಹಿತಿ ಕೊಟ್ಟು ಅದರಲ್ಲಿ ಅದಕ್ಕೆ ಇದರಿಂದ ನಾವು ವ್ಯಾಪಾರ ಸಂಜೆ ನಾವು ವಂಚಿತರಾಗಿರುವಂತೆ ಅವರು ಮಾಡ್ತಾರೆ. ನಾವು ಆ ರೀತಿ ಇಲ್ಲ. ಇಷ್ಟು ಕಂಡಿದ್ದೇನೆ ಯಾವ ವ್ಯಾಪಾರ ಮಾಡ್ತಾರ ಅವ್ರಿಗೆ ನಾವು ಅವರಿಂದ ಹೊರಟಾಗಬೇಕು. ಬೇರೆ ಬೇರೆ ಅವಕಾಶ ಇಲ್ಲ. ಈ ರೀತಿ ಆ ರೀತಿ ಅವಕಾಶ ಮಾಡಿಕೊಳ್ಳುವ ಮೊನ್ನೆ ಆ ರೀತಿ ಬಂದಿಲ್ಲ. ನಾವು ಕಾಯ್ದೆ ಇದನ್ನು ಮಾಡಿದ್ದೇನೆ ನೋಡಿ ನಾವು ಜೊತೆಗೆ ನಾನು ಮಾತ್ರ ಬೇರೆ ಅನುಮಾನಗಳು ಭಾಗವಹಿಸಿದಾಗ ನಾವು ಹೆಸರೇ ಇಲ್ಲ ಅಂಥವ್ರಿಗೆ ಅವಕಾಶ ಇರೋದಿಲ್ಲ. ಏನಂದ್ರೆ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಸೂಕ್ತವಾದ ಒಂದು ಸ್ಥಾನ ಮತ್ತು ಯಾಕಂದ್ರೆ ಬೇರೆ ವ್ಯಾಪಾರ ಮಾಡಬೇಕು ಸ್ಥಾನ. ಈ ಸಲ ಎಲ್ಲ ಕೂಡ ನಿರ್ಣಯ ತಗೊಂಡಿದೆ. ಮೊನ್ನೆ ಶಾಸಕರು ಉಪಾಧ್ಯಕ್ಷರು ನಮ್ಮ ಹೋರಾಟಗಳು ಆಮೇಲೆ ಮಾಡಿ ಎಲ್ಲರೂ ಕೂಡ ನಿರ್ಣಯ ಮಾಡಿರೋದನ್ನ ತಮಗೆ ಕೃಷಿ ಮಾರ್ಕೆಟ್ ಮಂಡಲ ಮಾರ್ಕೆಟ್ ಹೋದ್ರೆ ಮಾತ್ರ ತರಕಾರಿ ಯಾಕಂತಂದ್ರೆ ಅದೊಂದ್ ಕಡೆ ಇನ್ನೊಂದ್ ಕಡೆ ಆದ್ರೆ ಅಲ್ಲಿ ಮಾರ್ಕೆಟ್ ಯಾಕೆ ಹೋಗಲ್ಲ. ಮಂಡಲ ಏನಾರ ಮಾಡಿ ಏನು ಸಮಯ ಮಾಡಿದ್ನು ಸಾಕಾಗುತ್ತೆ. ನಾವು ಎಲ್ಲ ಮುಗಿದ್ರೆ ನಿಮ್ ಸಾಕಾಗಿರಲಿ ನಿಮ್ ಜೊತೆಗೆ ನೀವು ಒಬ್ಬರು ಇನ್ನೊಬ್ಬರಿಗೆ ಅವ್ರ ಜೊತೆ ಒಂದು 10 ಜನ ಹೇಳ್ಕೊಂಡು ಎಲ್ಲರೂ ಸುದ್ದಿಗಾಗಿ ಊರಿನ ಒಂದು ಸೌಂದರ್ಯೀಕರಣ ಒಂದು ಸ್ವಚ್ಛತೆ ಕಾಪಾಡಿ ಇದು ನಮ್ಮದು ನಮ್ಮ ಎಲ್ಲರೂ ಕಾಳಜಿ ವಹಿಸಿ ಎಲ್ಲರೂ ಭಾಗವಹಿಸಿ ಈ ಥರ ಎಲ್ಲ ಕೆಲಸ ಮಾಡೋದು ಇವತ್ತು ಕಷ್ಟ ಅದು ಮಾಡೋಕ್ಕಿಲ್ಲ ಅಂತ ನಿಮ್ಗೆ ಸಾಕಾಗಿಲ್ಲ ನಾವು ಬೆಳೆದಿದ್ದೀವಿ. ಇದು ಏನಾಗುತ್ತಲ್ಲ ಇದು ತಾತ್ಕಾಲಿಕ ಒಂದು 15-20 ದಿನ ಮಾಡ್ತೀವಿ. 4 ದಿನ ಮಾಡ್ತೀವಿ. ಇದು ಆಮೇಲೆ ಯಾರು ಆಮೇಲೆ ಯಾರು ಜವಾಬ್ದಾರಿ ತಗೊಳಂಗಿಲ್ಲ. ಯಾರು ಸಂಬಂಧ ಇರೋಂಗಿಲ್ಲ. ಅಲ್ಲಿ ಸ್ವಲ್ಪ ಜನ ಹೋಗಿ ಶಿಫ್ಟ್ ಮಾಡಿದ್ರಿ, ಸ್ವಲ್ಪ ಜನ ಶಿಫ್ಟ್ ಮಾಡಿದ್ರು. ಯಾರಿದ್ರೆ ಯಾರಿಗೂ ಶಿಫ್ಟ್ ಮಾಡೋಕ್ಕಾಗಲಿಲ್ಲ.
ಪಾಪ ಅಲ್ಲಿದ್ದರು ಅನುಭವಿಸಿದ್ರು. ತರಕಾರಿ ಕೊಳಿಸ್ಕೊಂಡ್ರು, ಹಣ್ಣು ಕೊಳಿಸ್ಕೊಂಡ್ರು, ಎಲ್ಲ ಮಾಡಿದ್ರು. ಎಲ್ಲ ಥರ ಟಿಕೆಟ್ ನಾವು ಕೊಟ್ಟು ಮಾತಾಡಿದ್ವಿ, ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ರು. ಮಾಡಿದ್ರೆ ಒಂದು ಶಿಸ್ತು ಮಾಡಿದ್ರು. ಎಲ್ಲರಿಗೂ ಅನುಕೂಲ ಆಗಿರ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಿರ್ಬೇಕು, ವ್ಯಾಪಾರ ಮಾಡೋಂಥವರಿಗೆ ಅನುಕೂಲ ಆಗಿರ್ಬೇಕು. ಆ ಥರ ಒಂದು ಶಿಸ್ತು ಮಾಡಬೇಕು. 15 ದಿನ ಮಾಡಿ ಮತ್ತೆ ಬಿಟ್ಟು, 15 ದಿನ ಮಾಡಿ 15 ದಿನ ಬಿಟ್ಟು ಮತ್ತೆ ಹಿಂದಕ್ಕೆ ದಬ್ಬಕ್ಕೆ ಹೋಗ್ಬೇಕು. ಮಾಡಿದ್ರೆ ಒಂದು ಶಿಸ್ತು ಮಾಡಿರ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ಹೇಳಿಕೆನಾಗ ಒಂದು ದಾರಿ ಇರ್ತಾರೆ ವ್ಯಾಪಾರಸ್ಥರಿಗೂ ಮಳಿಗೆ ಮಾಡಿರ್ತಾರೆ. ಅಲ್ಲಿ ನೋಡಿರ್ತಾರೆ ಯಾವುದು ಯಾರಿಗೆ ಅದು ಎರಡವರು ಮಾಡಿರಪ್ಪ, ಮಳಿಗೆಗಳು ಎರಡವರು ಮಾಡಿರಲ್ಲ, ಹಿಂಗೆ ಆಗ್ಬೇಕು. ಅದೇ ಫಸ್ಟ್ ನಮ್ಮ ಮಾರ್ಕೆಟ್ ನಮ್ಮ ವ್ಯಾಪಾರಸ್ಥರಿಗೆ ಅಲ್ಲಿ ಹೋಗಿ ಇರೋಂಥದ್ದು ಅನುಕೂಲ ಮಾಡಿಬಿಡ್ತಾರೆ. ಫಸ್ಟ್ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಇಲಾಖೆಯ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಒಂದು ಅನುಕೂಲ ಮಾಡಿಕೊಟ್ರೆ ಅವರಿಗೆ ಮುಂದೆ ಹೋಗಿ ವ್ಯಾಪಾರ ಮಾಡೋಕೆ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ರಿಕ್ವೆಸ್ಟ್, ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿ ಒಬ್ಬ ಬಾಳೆಹಣ್ಣು ತಿನ್ಬೇಕಾದ್ರೆ ಸಿರಿ ಸರ್ಕಲ್ನಿಂದ ಉಲ್ಲಂ ಕ್ಯಾಬ್ಗೆ ಬಂದು ಬಾಳೆಹಣ್ಣೆಲ್ಲ ಹಾಕಬೇಕಾಗ್ತದೆ. ತರಕಾರಿ ರೇಟ್ ಪ್ರಕಾರ ದಿನ ಸಿಗುವಂಥ ವಸ್ತು ತರಕಾರಿ ಮಾಂಸ ಎಲ್ಲೆಲ್ಲರೂ ಹೋಗಿ ಸಿಗ್ತಾರೆ. ರೂಟ್ ವ್ಯಾಪಾರಸ್ಥರ ಜನ ಇಲ್ಲ ಸರ್, ಸ್ವಲ್ಪ ಅವರವರಿಗೆ ಸ್ಥಳಾಂತರ ಮಾಡಿ ತರಕಾರಿಗೆ ಒಂದೊಂದು ಫಿಕ್ಸ್ ಮಾಡಿ ಫಸ್ಟ್ ಇವರು ಮಾಡ್ತೀವಿ. ಇವರು ಆದ್ಮೇಲೆ ನೆಕ್ಸ್ಟ್ ಅವರಿಗೆ ನೋಡ್ಕೊಂಡು ಇನ್ನು ಉಳಿದವರಿಗೆ ನಾವು ಅಕೌಂಟ್ ಮಾಡೋಕ್ಕೆ ಮಾಡ್ತೀವಿ. ಎಲ್ಲೆಲ್ಲ ಎಷ್ಟಾಯ್ತೋ ಅಲ್ಲಿ ತಗೊಂಡು ನೋಡಿ ಅಲ್ಲ, ಅದು ಏನಾಗಿದೆ ವರ್ಷ ಈ ಹಿಂದೆ 2-3 ಸಲ ನಾನೊಂದರಲ್ಲಿ ಮಾಡ್ತಿದ್ದೆ. ಹಿಂದೆ ಸೆಂಟರ್ ಬಂದಾಗ ಮುಂದೆ ಶಿಫ್ಟ್ ಮಾಡಿದಾಗ ಎಲ್ಲ ಕ್ಲೀನಿಂಗ್ ಮಾಡಿ ಅದೆಲ್ಲ ಏನಾಗಿದೆ ಮತ್ತೆ ಕ್ಲೀನಿಂಗ್ ಎಲ್ಲ ಮಂದಿಗಳು ಮಾಡಿಸಿದ್ವಿ. ಈಗ ನಾನು ಅಧ್ಯಕ್ಷರು ಅಲ್ಲಿ ಸೈಟ್ ವಿಸಿಟ್ ಮಾಡ್ತಾ ಇದ್ದೀನಿ. ನಾಳೆ ಸೈಟ್ ವಿಸಿಟ್ ಮಾಡಿ ಅಲ್ಲಿ ಏನು ನ್ಯೂನತೆಗಳಿವೆ ಅದನ್ನು ಸರಿಪಡಿಸ್ತೀವಿ. ಎಲೆಕ್ಟ್ರಿಕಲ್ ಆಗಲಿ, ಸ್ವಚ್ಛತೆ, ನೀರು ಮತ್ತೆ ಟಾಯ್ಲೆಟ್ ಇವನ್ನ ಅದನ್ನು ಸರಿಪಡಿಸಿ ಆಮೇಲೆ ನಾವು ಏನಾದರೂ ಶೀತ ಆಗಿದ್ಮೇಲೆ ನಿಮ್ಮನ್ನ ಕರ್ಕೊಳ್ಳೋದಕ್ಕೆ ಅನಿಸು. ಆಮೇಲೆ ಬಿಟ್ಟುಗಳು ಎಲ್ಲ ಅಲ್ಲಿ ಗೋಡೆ ಕಟ್ಟಿದೆ, ಆಮೇಲೆ ಗೇಟ್ ಬಂದು ಮಾಡ್ತಿದೆ. ಮೇಲಿಂದ ಎಲ್ಲಿ ಬಂದು ಅದೆಲ್ಲ ಇದು ಮಾಡಿದ್ರೆ ಲೈಟ್ ಮಾಡಿದ್ರು. ಆಮೇಲೆ ಅದು ಲೈಟಿಂಗ್ ಮಾಡಿದ್ರೆ ಲೈಟ್ ಬಿಟ್ಕೊಂಡಾಗ ನೀರು ಬಿಟ್ಕೊಂಡಾಗ ವೈರು ಬಿಟ್ಕೊಂಡಾಗ ಇದು ನಮ್ಮ ಪ್ರತಿ ಯಾರಿಗೋಸ್ಕರ ಮಾಡ್ತಾ ಇರೋದು? ಜನರಿಗೋಸ್ಕರ ಮಾಡಿ. ಮತ್ತೆ ಜನರಿಗೋಸ್ಕರ ಮಾಡಬೇಕು ಜನರಿಗೆ ನಾವು ಈಗ ಎಲ್ಲ ನಾವು ಒಂದು ಸರೌಂಡಿಂಗ್ ಯಾರು ಒಳಗಡೆ ಬಂದಿದ್ದಕ್ಕೆ ನಾವೊಂದು ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಅಷ್ಟೊಂದು ನಾವು ಇವತ್ತು ಪ್ರತ್ಯೇಕವಾಗಿ ಉಪಚಾರಕ್ಕೆ ಆದರೆ ಕಾರಣಗಳಿಗೆಲ್ಲ ಹೋಗಿಲ್ಲ. ನಾಳೆ ವಿಸಿಟ್ ಮಾಡ್ತೀವಿ. ನಾಳೆ ವಿಸಿಟ್ ಮಾಡಿ ಅದನ್ನ ಎಲ್ಲ ಏನಿದೆ ಎಲ್ಲ ನೋಡ್ಕೊಂಡು ಅಲ್ಲಿ ನೀರು ಆಮೇಲೆ ರಿಪೇರಿ ಆಮೇಲೆ ಶೀಟು ಇವೆಲ್ಲ ಮಾಡಿದ ಮೇಲೆ ನಾವು ಅದರ ಸೈಮಲ್ಟೇನಿಯಸ್ ಆಗಿ ಈ ಟೆಂಡರ್ ಅಪ್ಲಿಕೇಶನ್ ಕೂಡ ಮಾಡ್ತೀವಿ. ಅದು ಶೀಟ್ ಹಾಕಿ ಕೂಡ ನಿಮ್ಮನ್ನೆಲ್ಲ ಶಿಫ್ಟ್ ಮಾಡ್ತೀವಿ. ಆ ಟೆಂಡರ್ ಅಪ್ಲಿಕೇಶನ್ ಯಾರು ಕಂಪನಿಯಲ್ಲಿ ಭಾಗವಹಿಸ್ತಾರೆ ಅದು ಅವರು ಅಲ್ಲಿ ಒಂದು ಬಾಡಿಗೆ ಅದೇ ಈಗ ಟೆಂಡರ್ ಷರತ್ತಿನಲ್ಲಿ ಹಾಕ್ತೀವಿ. ಬೀದಿ ಬದಿ ವ್ಯಾಪಾರಸ್ಥರು ಯಾರಿಗೆ ಅವರಿಗೆ ಮುನ್ಸಿಪಾಲಿಟಿಯಿಂದ ಕಾರ್ಡ್ ಕೊಟ್ಟಿರುತ್ತೆ ಅವರು ಮಾತ್ರ ಭಾಗವಹಿಸಬೇಕಂತ ಹೇಳಿ ನಾವು ಒಂದು ಟೆಂಡರ್ ಕಂಡೀಷನ್ ಅಲ್ಲಿ ಹಾಕ್ತೀವಿ. ನೀವು ಎಷ್ಟು ಜನ ಸದಸ್ಯರಿದ್ದೀರಿ? 7 ಜನ ಸದಸ್ಯರು ನಮಗೆ ರೆಕ್ಟಿಫೈ ಮಾಡಬೇಕು. ನಿಮ್ಗೆ 7 ಜನ ಸದಸ್ಯರಿಂದ ಸರ್ಟಿಫೈ ಮಾಡಬೇಕು. ನಾವು ಅಲ್ಲಿ ಟೆಂಡರ್ ಅಲ್ಲಿ ಕೂತಾಗ ಇವರು ವ್ಯಾಪಾರ ಮಾಡ್ತಾರೆ ಇಲ್ಲ, ಇವರು ವೈಜ್ಞಾನಿಕ ವ್ಯಾಪಾರ ಬಗ್ಗೆ ಈ 7 ಜನ ಕಡೆಗೆ ಒಂದು ಡಿಲೇ ತಗೊಳ್ತಾರೆ. ಓಕೆ, ಇವ್ರ ಕಡೆಯಿಂದ 2 ಜನ ತಗೊಳ್ತಾರೆ. ಆಮೇಲೆ ಈಗ ನಿಮಗೆ ಮುನ್ಸಿಪಾಲಿಟಿ ಕಡೆಯಿಂದ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಇದೆ. ನಮ್ಮದೇ ಇಲಾಖೆ ನಮ್ಮ ಒಂದು ನಗರಸಭೆ ಸಂಬಂಧಪಟ್ಟಾಗೆ ಈ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾಲ ಸೌಲಭ್ಯಗಳನ್ನು
ಸಾಲ ಸೌಲಭ್ಯಗಳನ್ನು ಕೊಡುವಾಗ ನೀವು ಅದು ಕರೆಕ್ಟ್ ಆಗಿ ಒಂದು ಮಾದರಿ ಒಂದು ಅನುಗುಣಕ್ಕೆ ತಕ್ಕ ಹಾಗೆ ಉಪಯೋಗ ಮಾಡ್ಕೊಂತಾರೆ. ಕೆಲವು ಜನ ಮಾಡ್ಕೊಂಡಿದ್ದಾರೆ, ಕೆಲವು ಜನ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಒಂದು ಶಾಖೆಯಲ್ಲಿ ಬೇಡವರು ಇರ್ತಾರೆ, ಅವರು CEO ಅಂತ ಇರ್ತಾರೆ, GST ಮಾಡಿರ್ತಾರೆ. ನೀವು ಅಲ್ಲಿ ಬಂದು ಏನಕ್ಕೆ ಕೇಳಿದ್ರೆ ನಿಮಗೆ ಏನು ಸಾಲ ಸಿಗುತ್ತೆ, ಏನು ಸೌಲಭ್ಯಗಳು ಸಿಗ್ತವೆ, ಯಾವ ರೀತಿಯ ವ್ಯಾಪಾರಗಳಿಗೆ ಏನೇನು ಸೌಲಭ್ಯಗಳು ಇದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ನಮ್ದು ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಪ್ರಕಾರ ನಾವು ಇಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ನಾವು ಅದನ್ನ ಇಲ್ಲಿಗೆ ಒಂದು ಸೌಲಭ್ಯ ಕೊಡುವ ರೀತಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾವು ಎಲ್ಲರೂ ಇದರಲ್ಲಿ ಎಲ್ಲರೂ ನಮ್ಮ ಸದಸ್ಯರಿದ್ದಾರೆ. ಆಮೇಲೆ ನಮ್ಮ ಎಲ್ಲ ನೀವು ವ್ಯಾಪಾರಸ್ಥರ ಸದಸ್ಯರಿದ್ದೀರಿ, ಅದಕ್ಕೆ ನಾನು ಅಧ್ಯಕ್ಷ ಇದ್ದೀನಿ ವ್ಯಾಪಾರಸ್ಥರ ಸಂಘಕ್ಕೆ. ಅದೇ ರೀತಿಯಾಗಿ ನಮ್ಮೆಲ್ಲ ಹೆಣ್ಮಕ್ಳೆಲ್ಲ ಬೇರೆ ಬೇರೆ ರೀತಿಯ ವ್ಯಾಪಾರಗಳು ಮಾಡ್ತಾ ಇರ್ತಾರೆ. ಅವರು ಒಂದು ಗ್ರೂಪ್ ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಗ್ರೂಪ್ ಇದೆ. ಅದೆಲ್ಲ ಗ್ರೂಪ್ ಎಲ್ಲ ಇರುತ್ತೆ. ಈಗ ದಯಮಾಡಿ ಆ ಸೌಲಭ್ಯಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಈಗ ನೀವೆಲ್ಲ ಸೌಲಭ್ಯಗಳನ್ನು ಉಪಯೋಗ ಮಾಡ್ಕೊಂಡ್ಮೇಲೆ ನೀವು ಒಂದು ಸದಸ್ಯರಿದ್ದಾರೆ. ಈ ಕುಟುಂಬ ಕುಟುಂಬದಲ್ಲಿ ನೀವು ಯಾವುದೇ ರೀತಿಯ ಸಾಲ ಸೌಲಭ್ಯಗಳ ಅಂಶ ಸಾಲದಂದ್ರೆ ನೀವು ಒಂದು ನಗರಸಭೆಯ ಕುಟುಂಬ ಇದ್ದಾರೆ. ಅವಾಗ ಏನು ನಗರಸಭೆಯ ಏನು ಸೂಚನೆಗಳಿರ್ತವೆ, ಏನು ನಿರ್ದೇಶನಗಳಿರ್ತವೆ, ಅದು ನೀವು ಪಾಲನೆ ಮಾಡಬೇಕು. ಈಗ ನಗರಸಭೆ ನಮ್ಮ ಸಂಬಂಧಿಸಿಲ್ಲ ಅಂತ ಹೇಳೋ ಆಗೋದಿಲ್ಲ. ಯಾಕಂದ್ರೆ ನಗರಸಭೆಯಲ್ಲಿ ಸಾಕಷ್ಟು ಸೌಲಭ್ಯಗಳು ನೀವು ತಗೊಂಡ್ರಿ, ನಿಮ್ಮ ಸಹಾಯ ನಮಗೆ ಬೇಕಾಗುತ್ತೆ, ನಮ್ಮ ಸಹಾಯ ನಿಮಗೂ ಕೂಡ ಬೇಕಾಗುತ್ತೆ. ಸೋದರಿಗಳು ನಿಮ್ಮ ಒಂದು ಕೋಪರೇಷನ್ ಇದ್ರೆ ಸಿಟಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಾಗೆ ನಾವು ಕೆಲವು ವೆಚ್ಚಗಳನ್ನು ತಗೊಂಡು ಒಂದು ನಿರ್ಧಾರಗಳನ್ನು ತಗೊಂಡು ಅದನ್ನು ನೀವೆಲ್ಲ ಪಾಲನೆ ಮಾಡಿದಲ್ಲಿ ಸಾರ್ವಜನಿಕರಿಗೆ ಸುಗಮವಾಗಿ ಎಲ್ಲ ಒಂದು ಪ್ರಚಾರಕ್ಕೆ ನಮಗೆ ಏನಾಗುತ್ತೆ, ಅನುಕೂಲ ಆಗುತ್ತೆ. ಅದಕ್ಕೆ ದಯಮಾಡಿ ನಿಮ್ಮ ಎಲ್ಲ ಸಹೋದರರಿದ್ದಾರೆ, ನಿಮ್ಮ ರಿಲೇಷನ್ಸ್ ಇರ್ತಾರೆ, ನಿಮ್ಮ ಸಮೀಪದಲ್ಲಿರ್ತಾರೆ. ಅವರಿಗೆಲ್ಲ ನೀವು ಏನ್ ಮಾಡಬೇಕು, ಈ ಮೀಟಿಂಗ್ ಅಲ್ಲಿ ಏನು ಚರ್ಚೆ ಆಗಿದೆ ಆ ಚರ್ಚೆ ಬಗ್ಗೆ ಅವರಿಗೆ ಕನ್ವೆ ಮಾಡಬೇಕು. ಕೆಲವು ಬೇಗ ಮಾಡಬಾರ್ದು. ಈಗ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆಯಲ್ಲಿ PM ಘಟಕದಲ್ಲಿ ಈಗಾಗಲೇ 2,235 ಜನ ನಮ್ಮ ಲೀಸ್ಟ್ ಪ್ರಕಾರ ಲೀಸ್ಟ್ ಪ್ರತಿ ವ್ಯಾಪಾರಗಳನ್ನು ಸೇರಿ ಸಾಲ ಪಡೆದಾರ. ಅದರಲ್ಲಿ ಎರಡನೇ ಹಂತದಲ್ಲಿ 20,000 ರೀತಿಯಲ್ಲಿ 555 ಜನ 20,000 ಸಾಲ ಪಡೆದಾರ. ಅದೇ ರೀತಿ 170 ಜನ 50,000 ರೂಪಾಯಿಗಳಿಗೆ ಬೀದಿಬದಿ ಮಾತ್ರ ವ್ಯಾಪಾರಕ್ಕೆ ಮಾತ್ರ ಈ ಯೋಜನೆಯ ಲಾಭ ಪಡೆದು ಇವತ್ತು ನಾವು ಸುಮಾರು 3,000 ಡೇಟ್ ಕೊಟ್ಟು 20ನೇ ತಾರೀಕು ಡೇಟ್ ಕೊಟ್ಟು 24ಕ್ಕೆ ಮೀಟಿಂಗ್ ಇದೆ ಎಲ್ಲ ಬೀದಿ ವ್ಯಾಪಾರವನ್ನು ಕಳಿಸ್ತೀವಿ ಅಂದಾಗ ನಾವು ಸತತವಾಗಿ 3 ದಿನದಿಂದ 3 ದಿನ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೀವಿ. ಆದರೆ ಒಂದು 2-3 ಜನ ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಸಾಲ ತಗೊಳ್ಳಿ ಸರಿಯಾದ ಟೈಮಲ್ಲಿ ಸಾಲ ವಾಪಸ್ ತಗೊಳ್ಳಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಿಲ್ಲ. ಅದರಲ್ಲಿ ನಮ್ಮ 60% ಹೆಚ್ಚು ಹೆಣ್ಮಕ್ಳು ಸಾಲ ಪಡ್ತಾರೆ ಈ ಯೋಜನೆ ಒಳಗೆ. ಅದು ಇಲ್ಲದೆ ಮಹಿಳಾ ಡಿಪಾರ್ಟ್ಮೆಂಟ್ ಅಂತಲೇ ನಾವು ಹೇಳ್ತೀವಿ. ಈಗೆಲ್ಲ ಬಹಳ ಜನ ಹೆಣ್ಮಕ್ಳು ಬರ್ತಾರ, ಗುಂಪು ರಚನೆ ಮಾಡ್ಕೊಳ್ತಾರ, ತಮ್ಮ ಸಂಪಾದನೆ ಆರ್ಥಿಕ ಸಾಲ ಕೊಡ್ತಾರ. ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹಕ್ಕಾಗಿ ಬ್ಯಾಂಕ್ಗಳು ಸಾಲ ಪಡಿತಾರೆ. ಇದನ್ನೆಲ್ಲ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಸ್ವಾವಲಂಬನೆ ಹೆಚ್ಚಾಗುತ್ತೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾರ. ಮಹಿಳೆಯರು ಸ್ವಾವಲಂಬನೆಯಾಗಿ ಬದುಕಿಗೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಈ ಯೋಜನೆ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. ಯೋಜನೆ ಫಲಾನುಭವಿಗಳಿಗೆ ಕಮಿಷನರ್ ಕೂಡ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು. ಯಾರು ಸಾಲ ವಾಪಸ್ ತಗೊಳ್ಳಿಲ್ಲ ಅವರಿಗೆಲ್ಲ ಕಟ್ಟಲಿಕ್ಕೆ ಅವರಿಗೆಲ್ಲ ಫೀಸ್ ಹೇಳಬೇಕು. ಮತ್ತು ಹೆಚ್ಚು ಇದು ಯೋಜನೆಯನ್ನು ಮತ್ತು 8 ಇನ್ಸೂರೆನ್ಸ್ ಈ ಯೋಜನೆ ಯಾರು ಫಲಾನುಭವಿ ಬರ್ತಾರ 8 ಇನ್ಸೂರೆನ್ಸ್ ಅವರಿಗೆ ಅಡಾಪ್ಟ್ ಆಗ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಒಂದು ದಿನ ಒಂದು ಕ್ಲಿನಿಕ್ ಇದೆ, ಅದಕ್ಕೋಸ್ಕರ ಎಲ್ಲರೂ ಸಹಕಾರ ಕೊಟ್ಟು ಯೋಜನೆಯ ಸದುಪಯೋಗ ಪಡ್ಕೋಬೇಕಂತ ಈ ಸಭೆಯ ಉದ್ದೇಶ. ಇವತ್ತಿನ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಆಮೇಲೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ ಧನ್ ಯೋಜನೆ, ಆಮೇಲೆ
ಒಂದು ರಾಷ್ಟ್ರ ಒಂದು ಪರಿಕಲ್ಪನೆ, ಆಮೇಲೆ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ, ಆಮೇಲೆ ಪ್ರಧಾನಮಂತ್ರಿ ಜನನಿ ಸುರಕ್ಷಾ ಯೋಜನೆ, ಪ್ರಧಾನಮಂತ್ರಿ ವಂದನಾ ಯೋಜನೆ, ಇಷ್ಟೆಲ್ಲ ಯೋಜನೆಗಳಿದ್ದಾವೆ. ಈ ಯೋಜನೆಗಳನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕು. ನೀವು ಸದಸ್ಯ ಇದ್ದೀರಲ್ಲ, ಎಲ್ಲಿ ವ್ಯಾಪಾರ ಮಾಡಿ ನೀವು ಯಾರು ಅಲ್ಲಿ ಒಂದು ಸುತ್ತು ಮಾಡಬೇಕು. ಯಾರಿಗೆ ಜಾಗ ಕಂಟ್ರೋಲ್ ಮಾಡಿ ಹೋಗ್ತಾರೆ. ನಾವು ಬಂದಾದ್ಮೇಲೆ ನಾವು 7 ಹಾಕಿರ್ತಾರೆ. ಮೊದಲೆಲ್ಲ ಕೊರೋನಾ ಟೈಮಲ್ಲಿ ಹಾಕಿರ್ತಾರೆ. ಕೊರೋನಾ ಟೈಮಲ್ಲಿ ಡಿಗ್ರಿ ಯಾಕಂದ್ರೆ ಸೌಲಭ್ಯ ಕೊಟ್ಟಿರ್ತಾರೆ. ಅವಾಗೆಲ್ಲ ಹಾಕಿರ್ತಾರೆ. ಅವಾಗ ಯಾಕೆ ಡಿಗ್ರಿ ಎಲ್ಲರೂ ಬಂದಿರ್ತಾರೆ. ಡಿಗ್ರಿ ಯಾಕಂದ್ರೆ ನಾವು ನಿಜವಾದ ಡಿಗ್ರಿ ಯಾಕಂದ್ರೆ ಹೋಗಿದ್ರೆ ಹೇಳ್ತಾರೆ. ಪ್ರತಿಯೊಬ್ಬರು ಕಡೆ ಹೋಗಿ ಹಾಕಿ ಅಂದ್ರೆ ನಮ್ಮ ನಡೆಯಕ್ಕಾಗಲ್ಲ. ಆದ್ರೆ ನಾವು ನಿಜ ಡಿಗ್ರಿ ಯಾಕಂದ್ರೆ ಕೊರೋನಾ ಟೈಮಲ್ಲಿ ಅವರು ಹೋಗ್ತಾರೆ ಅಂತ ನಾವು ಮಾಡಿದ್ರೆ ಅವ್ರು ಜನಿಗಳು ನೋಡ್ಕೊಂಡು ಇಲ್ಲಿ ಟೈಮೋ ಇಲ್ಲೋ ಕಟ್ ಮಾಡಿ ಹಾಕಿರ್ತಾರೆ. ಎಲ್ಲ ಮಾತು ಕೂಡ ಮಾಡಿದ್ರು. ಬಸ್ಸಿನ ನಮ್ಮ ಕಡೆ ಎಲ್ಲ ಲೆಕ್ಕ ಅಂದ್ರೆ ಯಾವಾಗ ಗಿರಾಣಿನ ಇಲ್ಲ ನಮ್ಮ ಅಧ್ಯಕ್ಷರು ಗೊತ್ತಿದೆ. ನಮ್ಮ ಅಧ್ಯಕ್ಷರು ಗೊತ್ತಿದೆ ಎಲ್ಲ ಲೆಕ್ಕ ಯಾವಾಗ ಯಾರೋ ಒಬ್ಬರು ಮಾಡ್ತಿದ್ದಾರೆ, ಮಾತಾಡೋದು ಸಂಬಂಧಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ 543 ಜನ ವ್ಯಾಪಾರಸ್ಥರು ಅಷ್ಟೇ ಲೈಸೆನ್ಸ್ ಇಷ್ಟಿದ್ದಾರೆ. 543 ವ್ಯಾಪಾರಸ್ಥರು ಲೈಸೆನ್ಸ್ ಇಲ್ಲ. ಅಂಗಡಿಗಳು ಅವಾಗ ಕಟ್ ಮಾಡಬೇಕು. ಅಂಗಡಿಗಳು ಒಬ್ಬರಿದ್ದಾರೆ ಅವರಿಗೆ 543 ಜನ ಅಷ್ಟೇ ಲೈಸೆನ್ಸ್ ಇರ್ತಾರೆ. ಬಿಸಿಬದಿ ವ್ಯಾಪಾರಸ್ಥರು ಸ್ವಯಂಪ್ರೇರಿತವಾಗಿ ಸ್ವಯಂ ಕೃಷಿಯಿಂದ ನಮ್ಮ ಕಡೆಯಿಂದ ಸೌಲಭ್ಯಗಳನ್ನು ತಗೊಂಡು ಅವರು ಒಂದು ವ್ಯಾಪಾರ ಮಾಡಿ ಅವರ ಅಭಿವೃದ್ಧಿಯಾಗಿ ಅವರು ಕುಟುಂಬವನ್ನು ಅಭಿವೃದ್ಧಿ ಮಾಡಿ ಅವರು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಎಲ್ಲರೂ ಆಲೋಚನೆ ಮಾಡ್ತಾರೆ ಮಾನ್ಯ ಸರ್ಕಾರ. ಆದರೆ ಕೆಲವೊಂದು ಜನ ವಿಶ್ಲೇಷಣೆ ಆ ಥರ ಆಗಬಾರ್ದು. ಜನರಿಗೆ ಇಂಪಾರ್ಟೆಂಟ್. ಈಗ ಸುಮ್ಮನೆ ರಿಪೇರಿ ಮಾಡೋದು ಅಥವಾ ತಪಾಗುತ್ತೆ, ಅದು ನಾವು ಪರಿಶೀಲನೆ ಮಾಡ್ತೀವಿ. ಈಗ ನಮ್ಮ CRPC ಬರ್ತಾರೆ, ಅಲ್ಲಿ ಎಲ್ಲೆಲ್ಲಿ ಯಾರ್ಯಾವ ರೀತಿ ವ್ಯಾಪಾರ ಬಗ್ಗೆ ನಮ್ಮಲ್ಲಿ ಪಟ್ಟಿ ಇದೆ. ಆ ಪಟ್ಟಿ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ. ಓಕೆ, ಅದೇ ಇದು ಇದೆ. ನಾವು ವ್ಯಾಪಾರ ಕ್ರಮ ಬಗ್ಗೆ ನಾವು ಅದನ್ನು ಕ್ರಮ ಜರುಗಿಸ್ತೀವಿ. ಅವ್ರು ನಮ್ಮೂರು ಬಂದಾಗ ನಮ್ಮ ಸರ್ಕಾರಕ್ಕೆ ಅವರ ಬಗ್ಗೆ ನಾವು ನಾವು ನಮ್ಮ ಕಡೆಯಿಂದ ಪರಿಶೀಲನೆ ಮಾಡ್ತೀವಿ. ಎಲ್ಲರೂ ವ್ಯಾಪಾರ ಮಾಡಿರ್ತಾರೆ. ಕಷ್ಟಕರ ಆಗುತ್ತೆ. ನಮ್ಗೆ ಯಾವುದೇ ರೀತಿ ಉದ್ಯೋಗ ಇಲ್ಲ ಅಂದ್ರೆ ಈಗ ಯಾವುದೋ ಒಂದು ಸ್ಥಿತಿಯಲ್ಲಿ ಭಗವಂತ ನಮಗೆ ಏನೋ ಒಂದು ಸಹಾಯ ಮಾಡಿ ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಕೊಟ್ಟಿರ್ತಾರೆ, ಅದನ್ನ ಸದುಪಯೋಗ ಮಾಡಿಕೊಳ್ಬೇಕು. ದಯಮಾಡಿ ಇದರಲ್ಲಿ ಯಾವುದೋ ಒಂದು ಇದು ಮಾಡ್ಕೊಂಡ್ಬೇಡಿ. ಇನ್ನು ಈಗ ಇನ್ನೊಂದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಲ್ರೆಡಿ ಇವಾಗ 24 ಇನ್ನು ಈಗ ನಾಳೆ ನೋಟಿಫಿಕೇಶನ್ ಮಾಡ್ತೀವಿ ಟೆಂಡರ್ದು. ನೆಕ್ಸ್ಟ್ ವೀಕ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಇದೆ ಹೊರಗೆ. ಅಷ್ಟೊಳಗಡೆ ನಾಳೆ ನಾನು ಅಧ್ಯಕ್ಷರು ನಾವು ನಮಗೆ ಪರಾಮರ್ಶೆ ಮಾಡಿ ಅಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಬೇಕು, ಏನೇನು ಅಲ್ಲಿ ಕ್ರಮಗಳ ವ್ಯವಸ್ಥೆಗಳ ಬಗ್ಗೆ ನಾವು ಓದಿ ಡಿಸ್ಕಷನ್ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಇದಕ್ಕೆ ತಮ್ಮ ಎಲ್ಲ ಸಹಕಾರ ಆಮೇಲೆ ನಿಮ್ಮೆಲ್ಲರೂ ಸಹಾಯ ಸಹಕಾರ ನಿಮ್ಮೆಲ್ಲರೂ ಒಂದು ಅಭಯ ಹಸ್ತ ಈ ನಗರದಲ್ಲಿ ಇರಬೇಕಂತೇಳಿ ತಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಇವರ ಆಹಾರ ಬಗ್ಗೆ ಮತ್ತು ಫುಟ್ಪಾತ್ ವ್ಯಾಪಾರಿಗಳ ಟಿಕೆಟ್ ಬಗ್ಗೆ ಮತ್ತು ಯೋಜನೆ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿದ್ದಂತ ಹೇಳ್ತಾ ಈ ಸಭೆಯನ್ನು ನಾವೆಲ್ಲರೂ ಆಗಮಿಸಿ ಎದುರಿಸಿಬಿಡಿಸಿದ್ದಕ್ಕಾಗಿ ಮತ್ತು ಪತ್ರಿಕೆಗಳ ಮಾಧ್ಯಮಗಳು ಕೂಡ ನಮ್ಮ ಸರಿಯಾದ ಟೈಮ್ ಬಂದು ಅವರು ಪ್ರಾರಂಭ ಎಲ್ಲರಿಗೂ ಈ ಸಭೆಯನ್ನು ಮುಕ್ತಾಯ ಮಾಡ್ತಾರೆ. ನಮಗೆ ಎಲ್ಲರಿಗೂ
ದುರಸ್ತಿ ಮಾಡೋದು ವ್ಯವಸ್ಥೆ ಇದ್ರೆ ಅದರ ವ್ಯವಸ್ಥೆ ಮಾಡಿ ತೊಂದರೆ ಆಗಿಲ್ಲ ಅವರೆಲ್ಲ ಎಲ್ಲ ಒಂದು ತೊಂದರೆ ಬೇಡ ಸ್ವಚ್ಛತೆ ಬಗ್ಗೆ ಅವರು ಒಂದು ವ್ಯಾಪಾರಗಳು ಅವ್ರ ಮಂಡನೆ ಮಾಡಿ ಹೇಳಿದ್ದಾರೆ. ಅದೇ ಪ್ರಕಾರ ಮೇಡಮ್ ಅವರು ದೇಶದ ವ್ಯಾಪಾರಗಳ ಬಗ್ಗೆ ಒಂದು ಸಲಹೆಗಳು ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ನಗರದ ಹೋರಾಟಗಳು ಅಧ್ಯಕ್ಷನಾಗಿ ಎಲ್ಲ ಮುಖಂಡರು ಸದಸ್ಯರು ಎಲ್ಲ ಹಿರಿಯರಿಗೆ ವ್ಯಾಪಾರಕ್ಕೆ ಕಾರ್ಯಕ್ರಮ ಬಹಳ ತೊಂದರೆ ಇದೆ. ನಾವು ಎಲ್ಲ ನೋಡಿ ಅದೊಂದು ಸುರಕ್ಷಿತವಾಗಿ ನೋಡಿಕೊಂಡು ಅದು ಮಾಡಿ ಒಂದು ಒಳ್ಳೆದಿದ್ದಾರೆ. ತುಂಬ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.